ಇನ್ನು ಇವತ್ತು ಸದನ ಆರಂಭವಾಗ್ತಾ ಇದೆ. ಬೆಳಗಾವಿಯಲ್ಲಿ ಚಳಿಗಾಲದ ಅಧಿವೇಶನ. ಇದಕ್ಕೂ ಮುಂಚಿತವಾಗಿ ಸುನೀಲ್ ಕುಮಾರ್ ಅವರು ಮಾತನಾಡಿದ್ದಾರೆ. ನನ್ನ ಸಹೋದ್ಯೋಗಿ ಶ್ರೀನಿವಾಸರಾವ್ ದಳವೆ ಮಾತನಾಡಿಸಿದ್ದಾರೆ. ಇವತ್ತಿನ ಚಳಿಗಾಲದ ಅಧಿವೇಶನ ಏನು ಆರಂಭವಾಗ್ತಾ ಇದೆ ಇವತ್ತಿನಿಂದ ಉತ್ತರ ಕರ್ನಾಟಕ ಭಾಗದ ಸಮಸ್ಯೆಗಳ ಚರ್ಚೆಗೆ ನಿಲುವಳಿಯನ್ನ ಮಂಡಿಸೋಕೆ ಮುಂದಾಗ್ತಾ ಇದ್ದಾರೆ. ಸ್ಪೀಕರ್ ಕಚೇರಿಗೆ ನಿಲುವಳಿ ಸೂಚನೆಯನ್ನ ಈಗ ಬಿಜೆಪಿ ಮುಂದಾಗಿದೆ. ಮೊದಲ ದಿನವೇ ಉತ್ತರ ಕರ್ನಾಟಕ ಭಾಗದ ಜ್ವಲಂತ ಸಮಸ್ಯೆಗಳ ಚರ್ಚೆಗೆ ಬಿಜೆಪಿ ಪಟ್ಟಣ ಇಟ್ಕೊಂಡಿದೆ. ಸೊ ಬೆಳಗಾವಿಯ ಚಳಿಗಾಲದ ಅಧಿವೇಶನದ ಕ್ಷಣಗಣನೆಗೆ ಈಗ ಸುನೀಲ್ ಕುಮಾರ್ ಅವರು ಮಾತಾಡಿದ್ದಾರೆ. ನೋಡೋಣ. ಶಾಸಕರಂತ ಸುನೀಲ್ ಕುಮಾರ್ ಅವರೇ ಬನ್ನಿ ಮಾತಾಡ್ಸೋಣ. ಸರ್, ಇವತ್ತಿಂದ ಅಧಿವೇಶನ ಸ್ಟಾರ್ಟ್ ಆಗುತ್ತೆ, ನಾಳೆಯಿಂದ ಚರ್ಚೆಗಳು ಪ್ರಾರಂಭ ಆಗುತ್ತೆ. ಈ ಬಾರಿಯ ಅಧಿವೇಶನದಲ್ಲಿ ವಿಪಕ್ಷವಾಗಿ ನಿಮ್ಮ ಜವಾಬ್ದಾರಿಗಳ ಸ್ಥಾನಗಳನ್ನು ಯಾವ ರೀತಿ ನಿಭಾಯಿಸಬೇಕು ಅನ್ನುವಂಥ ಚರ್ಚೆಗಳಾಗುತ್ತೆ. ಸಂಪೂರ್ಣವಾಗಿ ವೈಫಲ್ಯವನ್ನು ಕಂಡಂಥ ಸರ್ಕಾರ ಇದು. ಕಳೆದ 2.5 ವರ್ಷಗಳಲ್ಲಿ ಯಾವ ವಿಭಾಗಕ್ಕೂ ನ್ಯಾಯವನ್ನು ಕೊಡದಲೇ ಇರುವಂಥ ಸರ್ಕಾರ. ಹಾಗಾಗಿ 8-9 ದಿನದಲ್ಲಿ ಎಲ್ಲ ವಿಷಯವನ್ನು ಪ್ರಸ್ತಾಪ ಮಾಡಲಿಕ್ಕೆ ಕಷ್ಟ ಆಗ್ಬೋದು, ಯಾಕೆಂದರೆ ಅಷ್ಟು ಆಡಳಿತದ ವೈಫಲ್ಯಗಳಿದೆ. ಆದರೆ ಬೆಳಗಾವಿ ಅಧಿವೇಶನದಲ್ಲಿ ವಿಶೇಷವಾಗಿ ಉತ್ತರ ಕರ್ನಾಟಕದ ಸಮಸ್ಯೆಗಳನ್ನು ಕೈಗೆತ್ತಿಕೊಳ್ಬೇಕು ಅಂತೇಳಿ ನಾವು ಈಗಾಗಲೇ ತೀರ್ಮಾನವನ್ನು ಮಾಡಿದ್ದೇವೆ. ಆ ಹಿನ್ನೆಲೆಯಲ್ಲಿ ನಾಳೆಯಿಂದ ಆರಂಭ ಆಗುವಂಥ ಚರ್ಚೆಯಲ್ಲಿ ಉತ್ತರ ಕರ್ನಾಟಕದ ಸಮಸ್ಯೆ ಮತ್ತು ಬೆಳೆ ಹಾನಿ, ನೆರೆ ಹಾನಿಯಿಂದ ಆಗಿರುವಂಥ ಸಮಸ್ಯೆಗಳು, ಇಲ್ಲಿಯ ಮೆಕ್ಕೆಜೋಳ, ಕಬ್ಬು, ಬೇರೆ ಬೇರೆ ಧಾನ್ಯಗಳಿಗೆ ಸಂಬಂಧಪಟ್ಟಂಥ ವಿಷಯಗಳು, ಗ್ರಾಮೀಣಾಭಿವೃದ್ಧಿಯ ಸಮಸ್ಯೆ, ಶಿಕ್ಷಣದ ಸಮಸ್ಯೆ, ನೀರಾವರಿ ವಿಷಯವಾಗಿ ಸಂಬಂಧಪಟ್ಟಿದ್ದು, ಈ ಎಲ್ಲ ವಿಷಯವನ್ನು ಕೂಡ ನಿಲುವಳಿ ಸೂಚನೆ ಮುಖಾಂತರ ಕೊಡಬೇಕು ಅಂತೇಳಿ ಈಗಾಗಲೇ ವಿರೋಧ ಪಕ್ಷದ ನಾಯಕರು ಹೇಳಿದ್ದಾರೆ. ಆ ಮುಖಾಂತರ ಚರ್ಚೆಯನ್ನು ಮಾಡ್ತೇವೆ. ಸರ್, ಒಂದು ಕಡೆ ರೈತರ ಸಮಸ್ಯೆ, ಅದು ಮೆಕ್ಕೆಜೋಳ ಆಗಿರ್ಬೋದು, ಕಬ್ಬಿನ ಸಮಸ್ಯೆ ಆಗ್ಬೋದು, ರೈತರಿಗೆ ಪರಿಹಾರ ಕೊಡೋದೇ ವಿಚಾರ ಆಗಿರ್ಬೋದು ಎಲ್ಲವೂ. ಮತ್ತೊಂದು ಕಡೆ ಸರ್ಕಾರದಲ್ಲೇ ಆಂತರಿಕ ಕಿತ್ತಾಟಗಳು, ಪಕ್ಷದಲ್ಲೇ ಆಂತರಿಕ ಕಿತ್ತಾಟಗಳು. ಈ ಸಮಯದಲ್ಲಿ ಸರ್ಕಾರದಿಂದ ಸೂಕ್ತವಾದಂಥ ಉತ್ತರ ಸಿಗುತ್ತೆ ಅನ್ನುವಂಥ ವಿಶ್ವಾಸ ಇದೆಯಾ? ಅಲ್ಲ, ಈ ಸರ್ಕಾರದಿಂದ ಯಾವುದನ್ನು ಕೂಡ ನಿರೀಕ್ಷೆ ಮಾಡುವಂಥ ಪರಿಸ್ಥಿತಿಯಲ್ಲಿ ಜನನೇ ಇಲ್ಲ. ಯಾಕೆಂದರೆ 2.5 ವರ್ಷದಲ್ಲಿ ₹1 ಅನುದಾನವನ್ನು ಕೊಡದಲೇ ಇರುವಂಥ ಸರ್ಕಾರ. ಕಳೆದ ಬಾರಿ 10 ಕೋಟಿ ರೂಪಾಯಿ ಅನುದಾನವನ್ನು ಶಾಸಕರಿಗೆ ಕೊಡ್ತೀವಿ ಅಂತ ಹೇಳಿದರು, ಕೊಟ್ಟರು. ಇವತ್ತಿನ ತನಕ ಹಣ ಬಿಡುಗಡೆ ಆಗಲಿಲ್ಲ. ಅಂದರೆ 1 ವರ್ಷ ಆದರೂ ಕೂಡ 10 ಕೋಟಿ ರೂಪಾಯಿನ ಶಾಸಕರಿಗೆ ಬಿಡುಗಡೆ ಮಾಡಲಿಲ್ಲ. ಹಂಗಾಗಿ ಈ ಸರ್ಕಾರದಿಂದ ಭಾಳ ನಿರೀಕ್ಷೆಯನ್ನು ಮಾಡಲಿಕ್ಕಿಲ್ಲ. ಆ ಹಿನ್ನೆಲೆಯಲ್ಲೇ ನಾವು ಸದನದ ಹೊರಗೆ ನಾಳೆ ವಿಧಾನಸೌಧಕ್ಕೂ ಕೂಡ ಮುತ್ತಿಗೆಯನ್ನು ಹಾಕ್ತಾ ಇದ್ದೀವಿ. ವಿಧಾನಸೌಧ ಒಳಗೆ ಶಾಸಕರು ಚರ್ಚೆಯನ್ನು ಮಾಡ್ತಾ ಇದ್ದಾರೆ. ಸರ್, ಇನ್ನೊಂದು ಆಂತರಿಕ ಕಿಚ್ಚಾಟದ ಬಗ್ಗೆ ಏನು ಹೇಳ್ತೀರಾ ಸರ್? ಪಕ್ಷದ ಅವರು ಕಾಂಗ್ರೆಸ್ನಲ್ಲಿ ದೊಡ್ಡ ಮಟ್ಟದಲ್ಲಿ ಕಿತ್ತಾಟಗಳು ಪ್ರಾರಂಭ ಆಗಿವೆ ಮತ್ತು ಇನ್ನು ಇದ್ರ ಜೊತೆಗೆ ಅವಿಶ್ವಾಸ ನಿರ್ಣಯ ಮಂಡಿಸ್ತಾರೆ ಅನ್ನುವಂಥ ಚರ್ಚೆಗಳು ಆಗ್ತಿದ್ದಾವೆ. ಅದ್ರ ಬಗ್ಗೆ ಹೇಳೋದಾದ್ರೆ ಕಾಂಗ್ರೆಸ್ಸಿನ ಆಂತರಿಕ ಕಚ್ಚಾಟದ ಬಗ್ಗೆ ನಾನು ಚರ್ಚೆ ಮಾಡಲಿಕ್ಕೆ ಹೋಗಲ್ಲ. ಅವ್ರ 6 ಪಾರ್ಟಿಯ ಆಂತರಿಕ ವಿಷಯ. ಆದರೆ ಈ ಆಂತರಿಕ ಕಚ್ಚಾಟ ಆಡಳಿತ ವ್ಯವಸ್ಥೆಯ ಮೇಲೆ ಭಾಳ ದೊಡ್ಡ ಪ್ರಮಾಣದಲ್ಲಿ ದುಷ್ಪರಿಣಾಮ ಬೀರ್ತಾ ಇದೆ. ನಮ್ಮ ಜೊತೆ ವಿಪಕ್ಷ ನಾಯಕರಾದಂಥ ಅಶೋಕ್ ಅವರಿದ್ದಾರೆ, ಬನ್ನಿ ಮಾತಾಡ್ಸೋಣ. ಸರ್, ಇವತ್ತಿಂದ ಅಧಿವೇಶನಗಳು ಪ್ರಾರಂಭ ಆಗ್ತಿದ್ದಾವೆ. ನಿಮಗೆ ಭರಪೂರವಾದಂತಹ ಸುದ್ದಿಗಳಿದ್ದಾವೆ. ಯಾವ ಸುದ್ದಿಗಳನ್ನು ಇಟ್ಕೊಂಡು, ಯಾವ ವಿಚಾರವನ್ನು ಇಟ್ಕೊಂಡು ಸರ್ಕಾರವನ್ನು ಇಕ್ಕಟ್ಟಿಗೆ ಸಿಗಲಿಸಲಿಕ್ಕೆ ಸಿದ್ಧತೆಯನ್ನು ಮಾಡ್ಕೊಂಡಿದ್ದೀವಿ? ನೋಡಿ, ಭರಪೂರ ಸುದ್ದಿ ಸಿಕ್ಕೋದ್ರಿಂದ ನಮಗೇನು ಸಂತೋಷ ಆಗಲ್ಲ. ರಾಜ್ಯದಲ್ಲಿರ್ತಕ್ಕಂಥ ರೈತರು ಆತ್ಮಹತ್ಯೆಗಳನ್ನು ಮಾಡ್ಕೊತಾ ಇದ್ದಾರೆ. 2,000ಕ್ಕೂ ಹೆಚ್ಚು ರೈತರು ಆತ್ಮಹತ್ಯೆ ಮಾಡ್ಕೊಂಡಿದ್ದಾರೆ. ಮತ್ತು ಕಬ್ಬು ಬೆಳೆಗಾರರು ಇಡೀ ಕಬ್ಬಿಗೆ ಸುಮಾರು 250-300 ಟ್ರ್ಯಾಕ್ಟರ್ಗಳಿಗೆ ಬೆಂಕಿ ಇಟ್ಟುಬಿಟ್ಟಿದ್ದಾರೆ. ಪೊಲೀಸ್ ಜೀಪ್ಗೆ ಬೆಂಕಿ ಇಟ್ಟಿದ್ದಾರೆ. ಕಾನೂನು ಸುವ್ಯವಸ್ಥೆ ಒಂದು ಕಡೆ, ಇಲ್ಲಿ ಜೈಲುಗಳಲ್ಲಿ ಬಾರು, ಡ್ಯಾನ್ಸು ಎಲ್ಲ ನಡೀತಾ ಇದೆ. ನಾಚಿಕೆ ಆಗಬೇಕು ಕಾಂಗ್ರೆಸ್ ಅವ್ರಿಗೆ. ಇದ್ರ ಮಧ್ಯೆ ಅಧಿವೇಶನ ಕರೆದಿದ್ದಾರೆ. ಏನು ಚರ್ಚೆ ಮಾಡೋಣ? ಮುಖ್ಯಮಂತ್ರಿ ಯಾರು ಅಂತ ಯಾರಿಗೂ ಗೊತ್ತಿಲ್ಲ. ಸಿದ್ದರಾಮಯ್ಯ ನಾನೇ ಅಂತಾರೆ, ಅವ್ರ ಮಗ 5 ವರ್ಷ ನಾನೇ ಅಂತಾರೆ. ಇಲ್ಲಿ ಡಿ.ಕೆ. ಶಿವಕುಮಾರ್ ನಾನು ಬಿಡಲ್ಲ, ವರ್ಡ್ ಈಸ್ ವರ್ಲ್ಡ್ ಅಂತ ಹೇಳ್ತಾರೆ. ಎಲ್ಲ MLAಗಳು ಭಾಗ ಆಗೋಗ್ಬಿಟ್ಟಿದ್ದಾರೆ. ಜಗಳ 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 ಇದ್ರ ಮಧ್ಯೆ ಅಧಿವೇಶನ ನಡೆಸ್ತಾ ಇದ್ದಾರೆ. ಈ ಕಾಂಗ್ರೆಸ್ ಪಾರ್ಟಿ ಇವತ್ತು ಒಡೆದೋಗಿರುವಂಥ ಆಡಳಿತ ಪಾರ್ಟಿ. ನಾವು ಮತ್ತು JDS ಒಟ್ಟಾಗಿ ಇವತ್ತು ಈ ಸರ್ಕಾರಕ್ಕೆ ಜನರ ಪರವಾಗಿ ಬನ್ನಿ. ನಿಮ್ಮ ಕಚ್ಚಾಟಗಳನ್ನು ಎಲ್ಲನ ಇಟ್ಕೊಳ್ಳಿ, ನೀವು ಜನರ ಪರವಾಗಿ ಜನರಿಗೆ ಸರಿಯಾದಂಥ ನ್ಯಾಯ ಕೊಡಿ ಅಂತ ಹೋರಾಟವನ್ನು ನಾವು ಮಾಡ್ತೇವೆ. ಸರ್, ಈಗ CM ಮತ್ತು DCM ಬ್ರೇಕ್ಫಾಸ್ಟ್ ಮಾಡಿ ನಾವು ಒಟ್ಟಾಗಿದ್ದೀವಿ ಅಂತ ಕೈ ಎತ್ಬಿಟ್ಟಿದ್ದಾರೆ. ಅವ್ರು ಆರಾಮಾಗಿದ್ದಾರೆ, ನಾವು ಒಗ್ಗಟ್ಟಾಗಿದ್ದೀವಿ ಅಂತ ಹೇಳ್ತಿದ್ದಾರೆ. ಸರ್, ನಿಮ್ಮನ್ನ ಎದುರಿಸಕ್ಕೆ ಅವ್ರು ಸಿದ್ಧತೆ ಆಗಿದ್ವಿ ಅಂತ ಹೇಳ್ತಿದ್ದಾರೆ. ಅದೇ ಕಾಂಗ್ರೆಸ್ ಅವರು, ಕಾಂಗ್ರೆಸ್ ಹೈಕಮಾಂಡು ಎಲ್ಲ ರಾಜ್ಯಕ್ಕೂ ಒಂದು ಕೊಟ್ಬಿಡ್ಲಿ. ಎಲ್ಲೆಲ್ಲಿ ಜಗಳ ಆಗ್ತೈತೋ ಅಲ್ಲಿ ಬ್ರೇಕ್ಫಾಸ್ಟ್ ಮಾಡಿ ಸಾಲ್ವ್ ಆಗ್ತೈತನ್ರಿ. ಬ್ರೇಕ್ಫಾಸ್ಟ್ ಮೀಟಿಂಗ್ ಆದಮೇಲೆ ಡಿ.ಕೆ. ಶಿವಕುಮಾರ್ ಏನು ಹೇಳಿದ್ದಾರೆ? ನಾನು ಪ್ರಯತ್ನವನ್ನು ಬಿಡಲ್ಲ, ನಾನು ಸಕ್ಸಸ್ ಆಗೇ ಆಗ್ತೀನಿ ಅಂತ ಅವ್ರು ಹೇಳಿದ್ದಾರೆ. ಇವರು ಸಿದ್ದರಾಮಯ್ಯನವ್ರು ಹೇಳಿದ್ದಾರೆ, ನಾನು 5 ವರ್ಷ ನಾನೇ ಎಲ್ಲ ಮುಂದಿನ ಬಡ್ಜೆಟನ್ನು ಮಂಡನೆ ಮಾಡ್ತೀನಿ ಅಂತ. ಏನೋ ಸಾಲ್ವ್ ಆಯಿತಾ? ಬ್ರೇಕ್ಫಾಸ್ಟ್ ಮೀಟಿಂಗ್ ಮಾಡಿ ಏನಾನ ಸಾಲ್ವ್ ಆಗಿದ್ದರೆ ಹೇಳಿ. ಏನು ಸಾಲ್ವ್ ಇಲ್ಲ. ಇದು ತೇಪೆ ಹಚ್ಚಕ್ಕೆ, ಅಧಿವೇಶನಕ್ಕಾಗಿ ತೇಪೆ ಹಚ್ಚೋದು ಇನ್ನು ಮುಂದೆ ಆಗುತ್ತೆ ಅಂತ ಅನ್ಸುತ್ತೆ ಸರ್? ತೇಪೆ ಅಲ್ಲ, BJPಯನ್ನು ಎದುರ್ಸೋಕ್ಕೋಸ್ಕರ ತೇಪೆ ಅಷ್ಟೇ. ಇದು ವಿಧಾನಸಭಾ ಅಧಿವೇಶನ. ಅವರು ತೇಪೆ ಹಚ್ತಾರೋ, ನೀವು ತೇಪೆ ಹಚ್ಚಿಸ್ಕೊಳ್ತಿರೋ, ಅವಾಗ ಕಿವಿಯಲ್ಲಿ ಹೂವು ಇಡ್ಸ್ಕೊಂಡ್ರು, ಇವಾಗ ಏನು ಇಡ್ಸ್ಕೊಳ್ತಿರೋ ಗೊತ್ತಿಲ್ಲ. ಒಗ್ಗಟ್ಟಾಗಿರುವಂಥ ವಿಚಾರದಲ್ಲಂತೂ ಬಿಜೆಪಿ ಹೋರಾಟವನ್ನು ಮಾಡುವಂಥದ್ರಲ್ಲೇ ನಿರ್ಲಕ್ಷ್ಯ ಆಗ್ಬಿಟ್ಟಿದೆ.